ಮುಖ್ಯಮಂತ್ರಿಗಳು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ, ತಕ್ಷಣಕ್ಕೆ ಎಲ್ಲೆಲ್ಲಿ ನೆರೆಪೀಡಿತ ಪ್ರದೇಶಗಳಿದೆ ಅಲ್ಲಿ ಧಾವಿಸಿ ಜನರನ್ನು ನೋಡಿ ಅಂತ. ಇದಕ್ಕೆ ಸಂಬಂಧಪಟ್ಟಂಗೆ ಸಂತೋಷ್ ಲಾಡ್ ಈಗಾಗಲೇ ಕೆಲ ಪ್ರದೇಶಗಳಿಗೆ ಹೋಗಿದ್ದಾರೆ. ಪ್ರವಾಹ ಭೀತಿಯಲ್ಲಿರುವಂಥ ಸ್ಥಳಗಳಿಗೆ ತುಪ್ರಿಹಳ್ಳ, ಬೆಣ್ಣೆಹಳ್ಳ ಈ ಪ್ರದೇಶಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಹುಬ್ಬಳ್ಳಿ ತಾಲೂಕು ಸಿರಗುಪ್ಪಿ, ಇಂಗಳಹಳ್ಳಿ ಬಳಿ ಹರಿಯುವಂಥ ಹಳ್ಳ ಇದು. ಆ ಹಳ್ಳನೇ ನದಿ ಥರ ಆಗಿದೆ. ಈ ದಯವಿಟ್ಟು ಈ ಮಂತ್ರಿಗಳು ಈ ಥರ ನೋಡಕ್ಕೆ ಬರ್ತಾರಲ್ಲ, ಅವ್ರಿಗೆ ಹೂ ಕೊಟ್ಟೆ, ಹಾರ ಹಾಕಿಸ್ತೆ, ದಯವಿಟ್ಟು ಇಂಥವೆಲ್ಲ ಮಾಡಬಾರ್ದ್ರಿ ಜನಗಳು. ಈ ಶಾಲೆ ಓದಿಸ್ತೆ ಅವರು ಯಾವುದೋ ಒಂದು ಭಾಳ ಒಳ್ಳೆ ಇದಕ್ಕೆ ಯಾವುದೋ ಉದ್ಘಾಟನೆ ಬಂದಿಲ್ಲ, ಅವರು ಬಂದಿರೋದು ಸ್ಥಿತಿಗತಿಗಳನ್ನ ನೋಡೋಕ್ಕೆ. ಸಂತೋಷ್ ಲಾಡ್ ಅವರು ಕೂಡ ಇಂಥದನ್ನೆಲ್ಲ ಪಕ್ಕಕ್ಕಿಡಿ ಅನ್ಬೇಕು, ಇವನ್ನೆಲ್ಲ ಮಾಡಬೇಡಿ ಅಂತ. ಯಾರು ಹೋದ್ರು, ನಾಟ್ ಓನ್ಲಿ ಸಂತೋಷ್ ಲಾಡ್, ಯಾವ ಮಿನಿಸ್ಟ್ರುಗಳು ಏನಾರು ಇಂಥ ಪ್ರದೇಶಗಳಿಗೆ ಹೋದರೆ ಈ ಹಾರ ಹಾಕಿದೆ, ತುರಾಯಿ ಹಾಕಿದೆ, ಶಾಲು ಓದಿಸ್ತೆ ಅಂತೆಲ್ಲ ಮಾಡಬಾರ್ದು. ಬೇಜಾರಾಗುತ್ತೆ. ಬೆಳೆಗಳು ನೆಗೆದು ಬಿದ್ದು ಹೋಗಿದೆ, ಅಲ್ಲಿ ನಷ್ಟ ಆಗಿದೆ ರೈತರಿಗೆ. ಪಾಪ ರೈತ ಯೋಚನೆ ಮಾಡಬೇಕು ಬದುಕೋದು ಹೆಂಗೆ ಅಂತ. ನಾವು ತೋರಿಸ್ತಾ ಇದ್ದೀವಿ ಎಲ್ಲೆಲ್ಲಿ ಯಾವ್ಯಾವ ಪ್ರದೇಶಗಳಿಗೆ ಭೇಟಿ ಕೊಟ್ಟರು ಸಂತೋಷ್ ಲಾಡ್ ಅಂತ. ಅದ್ರ ಜೊತೆಗೆ ಶಾಸಕರು ಕೂಡ ಇದ್ದಾರೆ. ಮಳೆ ಇವತ್ತಿಗೆಲ್ಲ ಇನ್ನು 3 ತಿಂಗಳ ಮಳೆಗಾಲ ಇರತಕ್ಕಂಥದ್ದಿದೆ. ಸೊ ನಮಗೆ ಯಾವುದು ಈ ಡೀಪ್ ಲೈಂಗ್ ಅಂದರೆ ಯಾವುದು ಎಕ್ಸ್ಪೋಸ್ ಆಗಿರ್ತಕ್ಕಂಥ ವಿಲೇಜಸ್ಗಳು ಯಾವುದಾವೆ, ಜಾಸ್ತಿ ಮಳೆ ಬಂದರೆ ಜನಕ್ಕೆ ತೊಂದರೆ ಆಗ್ತಕ್ಕಂಥ ವಿಲೇಜಸ್ ಯಾವುಗಳು ಅದನ್ನು ಐಡೆಂಟಿಫೈ ಮಾಡಿದ್ದೀವಿ. ಸರ್ಕಾರ ಮೊದಲಿಂದ ಐಡೆಂಟಿಫೈ ಮಾಡಿದೆ. ಅದಕ್ಕೊಂದು ಟಾಸ್ಕ್ ಫೋರ್ಸ್ ಕಮಿಟಿ ರೆಡಿ ಮಾಡಬೇಕು, ಆ ವಾಲಂಟಿಯರ್ಸ್ನ ರೆಡಿ ಮಾಡಬೇಕು. ಏನನ್ನ ಒಂದು ಆಕಸ್ಮಿಕವಾಗಿ ಜಾಸ್ತಿ ಮಳೆ ಬಂದ ಸಂದರ್ಭದಲ್ಲಿ ಜನಕ್ಕೆ ತೊಂದರೆ ಆಗಬಾರ್ದು, ಲೈಫ್ ಲಾಸ್ ಆಗಬೇಕಂಬುದು ಒಂದು. ಎರಡನೇದು, ಮೊನ್ನೆ ನಮ್ಮ ಸರ್ಕಾರ ಕೋನ್ ರೆಡ್ಡಿ ಅವರು ಭಾಳ ಕಳೆದ 2 ವರ್ಷದಿಂದ ಹೋರಾಟ ಮಾಡಿ ಸುಮಾರು 200 ಕೋಟಿ ವೆಚ್ಚದಲ್ಲಿ ಇದು ಸಿಲ್ಟ್ ಲಿಫ್ಟ್ ಮಾಡ್ತಕ್ಕಂಥದಕ್ಕೆ ಸರ್ಕಾರ ಆಲ್ರೆಡಿ ಟೆಂಡರ್ ಆಗಿದೆ. ಇನ್ನೊಂದು